MKSS ಕರಾಟೆ DVG. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆಶ್ರಮದ ಇದು ಸಾರಿ ಒಂದು ಪಾಪ ತಾಯಿ ವಯಸ್ಸಾದವರು ರೋಡ್ನಾಗೆ ಭಾಳ ಸಲ ನಾನು ನೋಡಿದ್ದೆ. ಅಲ್ಲಿ ಇಲ್ಲಿ ಸ್ವಲ್ಪ ಏನು ತಿನ್ನೋದು ಸಿಕ್ಕಿದ್ರೆ ತಿಂದು ಅಲ್ಲಿ ಕೂರೋದು ಇಲ್ಲಿ ಮಲ್ಗೋದು ಅಲ್ಲಿ ಮಲ್ಗೋದು ಮಾಡ್ತಿದ್ರು. ನಮಗೆ ಕಣ್ಣಾಗ ನೀರು ಬಂತು. ಯಾವತ್ತೂ ತಂದೆ ತಾಯಿನ ನಾವು ಗೌರವಿಸಿಲ್ಲ ಅಂದರೆ ನಮಗೆ ದೇವರು ಎಲ್ಲೂ ಗೌರವ ಕೊಡಿಸಲ್ಲ. ಹಾಗಾಗಿ ಆ ವಿಡಿಯೋ ಇವತ್ತು ನೋಡಿ ಕಣ್ಣಾಗ ನೀರು ಬಂದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಸಾಕ್ಷಿ ಸಮೇತ ಇದೆ ಅದು. ಅದೇ ಥರ ದೇವರು ಒಬ್ಬರು ಕಳಿಸಿದ್ದಾನೆ. ಇವರು ಆಶ್ರಮದವ್ರಂತೆ. ಸರ್ ನಿಮ್ಮ ಹೆಸರು ಸರ್? ಆರ್ ರವಿ ಅಂತೆ ಆಶ್ರಮದವ್ರು ಇವರು. ಇವ್ರು ಬಂದಿದ್ದಾರೆ. ಯಾವ ಆಶ್ರಮ? ಸೂರ್ಯಪ್ರಕಾಶ್ ಅಂತ ಆಶ್ರಮ. ಕಾರ್ಡ್ ಕೊಟ್ಟಿದ್ದಾರೆ, ವಿಸಿಟಿಂಗ್ ಕಾರ್ಡ್ ಎಲ್ಲ ಇದೆ. ನಾನು ಇವ್ರಿಗೆ ಯಾಕೆ ವಿಡಿಯೋ ತಕ್ಕೊತಿದ್ದೇನೆಂದ್ರೆ ಚಿತ್ರದುರ್ಗ ಜಿಲ್ಲೆ ಕೊಡಗಳ್ಳಿ, ಚಿತ್ರದುರ್ಗದ ಹತ್ರ ಇದೆ ಅಂತೆ ಆಶ್ರಮ. ಆರ್ ರವಿ ಅಂತ ಸೂರ್ಯಪ್ರಕಾಶ್ ಆಶ್ರಮ. ಇವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪಾಪ ಅವರು ಒಪ್ಕೊಂಡಿದ್ದಾರೆ. ಅಲ್ಲಿ ಸ್ಟೇಷನ್ ಹತ್ರ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಡೀಟೇಲ್ಸ್ ತಗೊಂಡು ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಅವ್ರು ಆ ಅಮ್ಮ ಪಾಪ ಎಲ್ಲಿ ಕರ್ಕೊಂಡಿದ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋದ್ರೆ ನನಗೆ ಭಾಳ ಖುಷಿ ಆಗುತ್ತೆ. ನೀವೆಲ್ಲ ಸಪೋರ್ಟ್ ಮಾಡಿರಿ. ಪ್ರತಿಯೊಂದು ಕಡೆಗೆ ಈ ಥರ ವಯಸ್ಸಾದವರು ಎಲ್ಲರೂ ಇದ್ದರೆ ಮಲಗಿದ್ರೆ ನೀವು ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಅವರಿಗೆ ಕಳಿಸ್ಕೊಡೋಣ. ಆ ತಂದೆ ತಾಯಿ ಸಾಕಾಗಲಿಲ್ಲದ ಮಕ್ಕಳು ಅವ್ರು ಅಲ್ಲೇ ಇರಲಿ. ಆ ತಂದೆ ತಾಯಿನ ದಯವಿಟ್ಟು ನಾವು ಆಶ್ರಮಕ್ಕೆ ಕಳಿಸ್ಕೊಡೋಣ. ಅವ್ರು ಅಲ್ಲಿ ನಗನಗ್ತಾ ಒಂದು 3 ಹೊತ್ತು ಅನ್ನಕ್ಕೆ ತಾನೇ ಸಾಯೋದು ಮನುಷ್ಯ. ಆ ಅನ್ನ ತಿಂದು ಅಲ್ಲಿ ಒಂದು 4 ದಿವಸ ಬದುಕಿ ಆ ದೇವ್ರ ಹತ್ರ ಹೋಗ್ಲಿ. ಅವ್ರು ಅಷ್ಟೇ ಸಾಕು ನಮಗೆ. ಈ ರೋಡಾಗೆ ಬೀದಿಯಾಗೆ ನಮ್ಮ ಎದುರಿಗೆ ಬಿದ್ದು ಅವ್ರ ಕಣ್ಣಾಗ ನೀರು ಹಾಕೋದು ನಮಗೆ ನೋಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿರಿ. ಓಕೆ, ಅಣ್ಣವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ. ಹಾಗಾಗಿ ಒಂದು ಎವಿಡೆನ್ಸ್ ಒಂದು ವಿಡಿಯೋ ತಗೊಂಡಿದ್ದೀನಿ ನಾನು. ಓಕೆ, ಥ್ಯಾಂಕ್ ಯು, ಬಾಯ್.